ನೋ ಪಾರ್ಕಿಂಗ್ನಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗಿರ್ತಿರಲ್ಲ, ಹುಷಾರಾಗಿರಿ. ಈಗ ಅದರ ಮೇಲೆ ಕಣ್ಣು ಬಿದ್ದಿದೆ. ಬಹಳ ಒಳ್ಳೆ ಕೆಲಸ ಇದು ನಿಜಕ್ಕೂ. ಯಾಕಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ವೆಹಿಕಲ್ಗಳನ್ನು ನಿಲ್ಲಿಸೋದು ಹೋಗೋದು. ನಿಂತಲ್ಲೇ ನಿಂತಹ ವಾಹನಗಳ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಸದ್ಯಕ್ಕೆ ಪೊಲೀಸರು 1581 ವಾಹನಗಳ ಪಟ್ಟಿ ಮಾಡಿದರೆ 1581 ಅಲ್ಲ. ನೀವು ಹುಡುಕಿದ್ರೆ ನೀವು 10,000 ಸಿಗ್ತವೆ. 10,000 ಸಿಗ್ತವೆ. ವಾಹನಕ್ಕೆ ಒಂದು ವಾರ ನೋಟಿಸ್ ಅಂಟಿಸ್ತಾರೆ. ಅದಾದ ನಂತರ ಟೋಯಿಂಗ್ ಶುರುವಾಗುತ್ತೆ. ನೋಡೋ ತನಕ ನೋಡ್ತಾರೆ. ಬಂದು ಏನಾದರೂ ಬಿಡಿಸ್ಕೊಂಡು ಹೋದರೆ ಓಕೆ, ಇಲ್ಲ ಅಂತಂದರೆ ಹರಾಜು ಹಾಕ್ತಾರೆ ಅಷ್ಟನ್ನೇ. ಸೊ ಈಗ ನೋಡಿ, ನಾವು ನೋಡ್ತಾ ಇದ್ದೀವಿ, ಖುದ್ದು ಮಂತ್ರಿಗಳನ್ನೇ ಸ್ಟಿಕರ್ ಅಂಟಿಸಿದ್ದು. ಜೊತೆಗೆ ಶಾಸಕ ಶಿವಾಜಿನಗರ ಶಾಸಕರು ಕೂಡ ಇದು ನಡೆಸಿದರು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ. ಇದಾಗಬೇಕಿದು. ಏನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ವೆಹಿಕಲ್ಗಳು ನಿಂತುಬಿಟ್ಟಿವೆ. ಆ ಕಡೆ ಈ ಕಡೆ ಓಡಾಡೋಕ್ಕೂ ಜಾಗ ಇಲ್ಲ ಅಂಥ ಸ್ಥಿತಿ. ಏನು ಅರ್ಥ ಇದು? ಈ ಫುಟ್ಪಾತ್ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಅಬ್ಜೆಕ್ಷನ್ಸ್ಗಳಿರ್ಬೋದು. ಬಡ ಜನರ ಹೊಟ್ಟೆ ಮೇಲೆ ಹೊಡೆದು ಬಿಡ್ತಾರ, ಏನು ಎತ್ತ ಪಾಪ ಅವ್ರ ಗತಿ ಏನು ಅಂತ. ಆದರೆ ಈ ಥರ ಈ ವೆಹಿಕಲ್ಗಳನ್ನು ನಿಲ್ಲಿಸೋಗ್ತಾರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಸದ್ಯಕ್ಕೆ ನಮ್ಮ ಹತ್ರ 1581 ಗಾಡಿಗಳದ್ದು ಪಟ್ಟಿ ಇದೆ. ಸಾರ್ವಜನಿಕರು ಕೂಡ ನಮಗೆ ಬಹುಶಃ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ. ನಾವು ಒಂದು ದಿನಕ್ಕೆ ಈ ಥರ 5 ನಗರ ಪಾಲಿಕೆಗಳಿಂದ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು 200-250 ಗಾಡಿಗಳಿಗೆ ಈ ರೀತಿ ನೋಟಿಸ್ ಅಂಟಿಸ್ಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಟೋಯಿಂಗ್ ಮಾಡೋಕ್ಕೆ ಇನ್ನೂ ಒಂದು ವಾರ ಬಿಡ್ತೀವಿ. ಯಾಕಂದರೆ ಕಾನೂನಲ್ಲೂ ಕೂಡ ಒಂದು ವಾರ ನೋಟಿಸ್ ಪೀರಿಯಡ್ ಇದೆ. ಹಾಗಾಗಿ ಒಂದು ವಾರ ಆದಮೇಲೆ ಟೋಯಿಂಗ್ ಶುರು ಮಾಡ್ತೇವೆ. ಅಲ್ಲಿವರೆಗೂ ಇನ್ನೊಂದು ವಾರದಲ್ಲಿ, ಯಾಕಂದರೆ SIR ಕೆಲಸ ಬೇರೆ ನಡೀತಾ ಇದೆ. SIR ಕೆಲಸದಲ್ಲಿ ಅಧಿಕಾರಿಗಳು ತುಂಬ ಮಗ್ನರಾಗಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ಅದನ್ನು ನೋಡಿಕೊಂಡು ಒಂದು 10 ದಿನದವರೆಗೆ ಈ ರೀತಿ ಸ್ಟಿಕ್ಕರ್ ಎಲ್ಲ ಕಡೆ ಅಂಟಿಸ್ತೇವೆ. ಅದಾಗಿ ಒಂದು ವಾರ ಆದಮೇಲೆ ಟೋಯಿಂಗನ್ನು ಶುರು ಮಾಡ್ತೇವೆ. ನೋಡಿ, ಮಂತ್ರಿಗಳು ಬರೀ ಅಂಟಿಸಿದ್ದು ಮಾತ್ರ ಅಲ್ಲ, ವೀಲ್ ಕ್ಲ್ಯಾಂಪ್ ಕೂಡ ಹಾಕಿದ್ದನ್ನು ಕೂಡ ನೋಡಿದ್ವಿ. ಅಂದರೆ ಈಗ ಅವರೇ ಕಾರ್ಯಾಚರಣೆ ಇಳಿದಿದ್ದಾರೆ.